ಇನ್ನೊಂದೇನಂದ್ರೆ ಎಲ್ಲಾ ಕಡೆ ಕೇಳಿದಂಗೆ ಅಂದ್ರೆ ಈ ಪ್ರೀವಿಯಸ್ ಇಯರ್ ಕಟ್ ಆಫ್ ರ್ಯಾಂಕ್ ನೋಡ್ಕೊಳ್ಳಿ, ಅದೊಂದು ಐಡಿಯಾ ಸಿಗುತ್ತೆ. ಸೊ ಅದು ನಿಮ್ಮ ಹೇಗೆ ಹೇಳ್ತಾರೆ ಐಡಿಯಾ ಅಂದ್ರೆ ತಕ್ಕ ಮಟ್ಟಿಗೆ ಐಡಿಯಾ, ಬಟ್ ಅದೇ ಗ್ಯಾರಂಟಿ ಅಲ್ಲ. ಲಾಸ್ಟ್ ಇಯರ್ ಸಿಕ್ಕಿದ್ದು ಈ ವರ್ಷ ಸಿಗಬೇಕು ಅಂತ ಏನಿಲ್ಲ. ಕಾಂಪಿಟೇಷನ್ ಆ ಬ್ರಾಂಚ್ ಅಲ್ಲಿ ಜಾಸ್ತಿ ಆಗಿರ್ಬೋದು, ಅಥವಾ ಆ ಬ್ರಾಂಚ್ ಅಲ್ಲಿ ಕಾಂಪಿಟೇಷನ್ ಕಡಿಮೆ ಆದ್ರೆ ನಿಮ್ಗೆ ಇನ್ನೂ ಒಳ್ಳೆ ಕಾಲೇಜ್ ಸಿಗಲ್ಲ. ಅದು ಡಿಪೆಂಡ್ಸ್ ಆನ್ ಇಯರ್ ಟು ಇಯರ್. ಕೆಲವು ಅದೇ ಹೇಳಿದಾಗೆ ನಾನು ಕಾಲೇಜ್ ಆ್ಯಡ್ ಆಗುತ್ತೆ, ಕೋರ್ಸ್ಗಳು ಆ್ಯಡ್ ಆಗುತ್ತೆ, ಕಾಲೇಜ್ ಡಿಲೀಟ್ ಆಗುತ್ತೆ. ಈ ಒಂದು ಚಾನ್ಸಸ್ ಇಂದ ನಿಮಗೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಬಟ್ ಒಂದು ತಕ್ಕ ಮಟ್ಟಿಗೆ ಹಿಂಟ್ ಸಿಗುತ್ತೆ ನಿಮಗೆ. ಪ್ರೀವಿಯಸ್ ಇಯರ್ ಕಟ್ ಯಾವ ಕಾಲೇಜ್ ಇದೆ, ನಾನು ಎಲ್ಲಿಗೆ ಅಪ್ಲೈ ಮಾಡಬಹುದು, ಅದು ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ಅಪ್ಲೈ ಮಾಡಬಹುದು. ಸೊ ಹಾಗಾಗಿ ಏನಾಯ್ತು, ಈಗ ಅವರೊಮ್ಮೆ ಬಿಟ್ಟ ನಂತರ ಎಲ್ಲ ಚಾಯ್ಸ್ ಫಿಲ್ಲಿಂಗ್ ಮಾಡ್ತಾರೆ. ಯಾವ್ದೆಲ್ಲ ಬಾಡ್ ಮಿತ್ ನಂತರ ಐ ಥಿಂಕ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಬರೋದು ಮಾರ್ಕ್ ಅಲಾಟ್ಮೆಂಟ್. ಸೊ ನನಗೀಗ ಮಕ್ಕಳಿಗೆ ಸರ್ ಮಾರ್ಕ್ ಅಲಾಟ್ಮೆಂಟ್ ಅಂದ್ರೆ ಏನು, ಅದನ್ನ ಅದ್ರ ಇಂಪಾರ್ಟೆನ್ಸ್ ಏನು? ಸಪೋಸ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಅವ್ರಿಗೆ ಇಷ್ಟದ ಕಾಲೇಜ್ ಬಂದ್ರೆ ಏನ್ ಮಾಡ್ಬೇಕು, ಸಪೋಸ್ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಖಂಡಿತವಾಗಿ ಅದನ್ನಲ್ಲಿ ಏನಾದ್ರು ಮತ್ತೆ ಚೇಂಜಸ್ ಮಾಡಕ್ ಆಪ್ಷನ್ಸ್ಗಳು ಇದೆಯಾ? ಈ ಹಾಗಾಗಿ ಒಂದು ಬ್ರೀಫ್ ಆಗಿ ಮಕ್ಕಳಿಗೆ ಒಂದು ಮಾರ್ಕ್ ಅಲಾಟ್ಮೆಂಟ್ ಅದ್ರ ಇಂಪಾರ್ಟೆನ್ಸ್ ಏನು, ಏನೆಲ್ಲ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಮಾರ್ಕ್ ಅಲಾಟ್ಮೆಂಟ್ ಅಂದ್ರೆ ಇಟ್ಸ್ ಎನ್ ಇಂಡಿಕೇಟಿವ್, ಇಟ್ಸ್ ನಾಟ್ ರಿಯಲ್. ನಿಮ್ಗೇನಂದ್ರೆ ನೀವು ಆಪ್ಷನ್ ಎಂಟ್ರಿ ಹಾಕಿ, ಎಷ್ಟು ಲಿಮಿಟ್ ಇಲ್ಲ, ಒಂದು 50, 80, 100 ಎಷ್ಟಾದರೂ ಆಪ್ಷನ್ ಎಂಟ್ರಿ ಹಾಕಿದ ಮೇಲೆ ಅವರು ಡಿಕ್ಲೇರ್ ಮಾಡ್ತಾರೆ. ಕಾಮೆಡ್ಕೆ ವೆಬ್ಸೈಟಲ್ಲಿ ಡಿಕ್ಲೇರ್ ಮಾಡ್ತಾರೆ. ಮಾಡಿದ ಮೇಲೆ 2 ಥರ ಇಲ್ಲಿ ಬರ್ಬೋದು. ಒಂದು, ಯು ಹ್ಯಾವ್ ಬೀನ್ ಅಲಾಟೆಡ್ ಸೋ ಅಂಡ್ ಸೋ ಕಾಲೇಜ್ ವಿತ್ ಸೋ ಅಂಡ್ ಸೋ ಬ್ರಾಂಚ್. ಅವಾಗ ನಿಮಗೆ ಒಂದು ಅನ್ಸುತ್ತೆ, ಓಹೋ ನನಗೆ ಪರ್ಟಿಕ್ಯುಲರ್. ಫಾರ್ ಎಕ್ಸಾಂಪಲ್, ನೀವು ಒಂದು 100 ಆಪ್ಷನ್ಸ್ ಹಾಕಿದ್ದೀರಿ ಅನ್ಕೊಳ್ಳಿ, ಎಂಟ್ರಿ ಪ್ರಿಫರೆನ್ಸಸ್. 100 ನಂಬರಲ್ಲಿ ನಿಮಗೆ 37ನೇ ನಂಬರ್ ಸಿಕ್ಕಿರಬಹುದು. ಅಲ್ಲಿ ನೀನು 37ನೇ ನಂಬರ್ ಕಾಲೇಜು ಮತ್ತು ಕೋರ್ಸು ಸಿಕ್ಕಿರ್ಬೋದು. ಅಂದ್ರೆ ಅರ್ಥ, ಓ ಪರವಾಗಿಲ್ಲ, ನಾನು ಎಲ್ಲಿದ್ದೀನಿ ಅಲ್ಲಿಗಿಂತ ಇನ್ನೂ ಮೇಲೆ ಸಿಗಬಹುದಾ ಕೊನೆಗೆ. ಹಾಗೆ ಇನ್ನು ಕೆಲವರಿಗೆ 100ರಲ್ಲಿ ಯಾವುದು ಸಿಕ್ಕಿರ್ಲಿಕ್ಕಿಲ್ಲ, ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಅಂದ್ರೆ ಇನ್ನೂ ಒಂದು 50 ಆ್ಯಡ್ ಮಾಡಬಹುದಾ ಅಂತ. ಸೊ ಸಿಕ್ಕಿರೋರು ಎಲ್ಲಿ ಸಿಗುತ್ತೆ ಅನ್ನೋದೊಂದು ಚಾನ್ಸು. ಏನೂ ಸಿಗ್ಲಿಲ್ಲ ಅಂತಂದ್ರೆ ಯು ಹ್ಯಾವ್ ಆಪ್ಷನ್ ಟು ಆ್ಯಡ್ ಮೋರ್. ಅದಕ್ಕೆ ಮಾರ್ಕ್ ಮಾಡ್ತಾರೆ. ಮಾರ್ಕ್ ಅನ್ನೋದು ಒಂದು ಅಲಾರಾಮ್ ಇದ್ದಂಗೆ. ಇಲ್ಲ, ನೀನ್ ಇಷ್ಟ ಹಾಕಿದ್ ಸಾಕಾಗ್ಲಿಲ್ಲ, ಇನ್ನೂ ಒಂದ್ ಸ್ವಲ್ಪ ಹಾಕು. ಅಂದ್ರೆ ಅರ್ಥ ಹೇಗೆ ಅಂದ್ರೆ ಸರ್, ಮಾರ್ಕ್ ಅಲ್ಲಿ ಅಲಾಟ್ ಆದ್ಮೇಲೂ ಕೆಲವೊಂದು ಹಿಂಗಾಗಿರುತ್ತೆ ಅಂದ್ರೆ ಅವ್ನಿಗೆ ಇನ್ನೂ ಒಳ್ಳೆ ರ್ಯಾಂಕ್ ಕೆಳಗೆ ಹಾಕ್ಬಿಟ್ಟಿರ್ತಾರೆ ಬೈ ಮಿಸ್ಟೇಕ್. ಹೌದು, ರೀ ಆರ್ಡರ್ ಮಾಡ್ಬೋದು. ಓಕೆ, ಸೊ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ರಿಯಲೈಸ್ ಆದ್ರೆ ನೀವು ರೀ ಆರ್ಡರ್ ಮಾಡ್ಬೋದು. ಮತ್ತೆ ಅಡಿಷನ್ ಮಾಡೋದು, ಅಡಿಷನ್, ರೀ ಆರ್ಡರ್, ರಿಮೂವ್, ಆಡ್, ಡಿಲೀಟ್, ಈ ಎಲ್ಲ ಆಪ್ಷನ್ಸ್ಗಳು. ಅದಕ್ಕೆ ಈಗ ಅದಕ್ಕೋಸ್ಕರ ಈ ಮಾರ್ಕ್ ಅಲಾಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಆಲ್ಮೋಸ್ಟ್ ನೀವು ಇಂಜಿನಿಯರಿಂಗ್ ಕಾಲೇಜ್ ಸೆಲೆಕ್ಟ್ ಮಾಡೋದಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಅದ್ರ ನಂತರ ಸ್ವಲ್ಪ ಟಫ್, ಕಷ್ಟ ಆಗ್ತಾ ಹೋಗ್ತದೆ. ಗೇಮ್ ಚೇಂಜರ್. ಹಾಗಾಗಿ ಅವರಿಗೆ ಸಪೋಸ್ ಸಿಕ್ಕಿದ್ದು ಅದಕ್ಕಿಂತ ಒಳ್ಳೆ ಕಾಲೇಜ್ ಬೈ ಮಿಸ್ಟೇಕ್ ಕೆಳಗೆ ಹಾಕಿದ್ರು, ನಂತರ ಫ್ರೆಂಡ್ಸ್ ಹತ್ರ ಕೇಳಿದ್ರು ಮಾತಾಡುವಾಗ ಆ ಕಾಲೇಜ್ ಅದಕ್ಕಿಂತ ಇದಿತ್ತು, ಈ ಕೋರ್ಸ್ ಇನ್ನೂ ಚೆನ್ನಾಗಿ, ಅದನ್ನ ಚೇಂಜಸ್ ಮಾಡ್ಕೋಬಾರಂತ. ಸೊ ಹಾಗಾಗಿ ಈಗ ಚಾಯ್ಸ್ ಫಿಲ್ಲಿಂಗ್ ನಂತರ ಈ ಮಾರ್ಕ್ ಅಲಾಟ್ಮೆಂಟ್ ತುಂಬಾ ಒಂದು ಇಂಪಾರ್ಟೆಂಟ್ ಕೋರ್ಸ್.